ಈ ಹುಡ್ಗಿಗ್ ಮದ್ವೆ ಆಗಿದ್ಯಾ? ಮದುವೆ ಆಗಿ ಆಲ್ರೆಡಿ 2 ಜನ ಮಕ್ಕಳನ್ನು ಇದಾರೆ ಸರ್. ನಿನಗೆ? ನನಗೂ 4 ಜನ ಇದಾರೆ ಸರ್. ಮತ್ತೇನ್ ಶಾತರಿಯಾಗಿ ಲವ್ ಮಾಡ್ತೀರಾ ಎಲ್ಲಾರು ನೀವು? ಹೆಂಡತಿನ ಲವ್ ಮಾಡಕ್ ಬಿಟ್ಬಿಟ್ಟು ಬೇರೆಯವ್ರ ಹೆಂಡತಿ ಜೊತೆ ಸೇರ್ಕೊಂಡಿರೋದೇ ಜೀವನಾನ? ಏನ್ ಬದುಕು ಬಸವರಾಜ್ ಇದೆಲ್ಲ ನಿನ್? ಹೇಳಕ್ ಆಗಲ್ವಲ್ಲ ಸರ್, ಯಾರ್ಯಾರ ಜೊತೆಲಿ ಹೆಂಗ್ ಹುಟ್ಟುತ್ತೆ ಏನಂತ. ಏನು ಆಲ್ರೆಡಿ ಅದೇ ಏನ್ ಹುಟ್ಟುತ್ತೆ ಯಾರ್ಯಾರ ಜೊತೆಲಿ? ಲವ್ ಮಾಡಿ 2 ವರ್ಷದಿಂದ ಈ ಹುಡುಗಿಗೆ ಏನೇನೆಲ್ಲ ಮಾಡ್ದೆ ನೀನು? ಏನು ಮಾಡಿಲ್ಲ ಸರ್. ಏಯ್ ಈಗ ನೀನ್ ಮಾತಾಡ್ತಾ ಇರೋದೆಲ್ಲ ನಿನ್ ಹೆಂಡತಿ ಕೇಳಿಸ್ಕೊಂಡ್ರೆ ನಿನ್ ಪರ್ಕೆ ತಗೊಂಡ್ ಹೊಡಿಯಲ್ವಾ ನಿನ್ ಹೆಂಡತಿ? ಜೊತೆಲಿ ಇದೀನಿ ಸರ್ ಆಲ್ರೆಡಿ. ಪಕ್ಕದಲ್ಲೇ ಇದಾರಾ? ಇದಾರೆ, ಕೊಡ್ತೀನಿ ಮಾತಾಡಿ. ಕೊಡು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪಿ. ಏನಮ್ಮ ನಿನ್ ಹೆಸರು? ನಮ್ಮ ಹೆಸರು ನಿಂಗಮ್ಮ ಅಂತ ಹೇಳಿ. ನಿಂಗಮ್ಮ, ನಿನ್ ಪಾದಕ್ಕೊಂದ್ ದೊಡ್ಡ ನಮಸ್ಕಾರಮ್ಮ. ಯಾಕ್ ಸರ್ ಹಂಗ ಹೇಳ್ತಾ ಇದ್ದೀರಿ? ಸರ್ ಸರ್ ಇನ್ನೊಂದೇನ್ ಗೊತ್ತಾ, ಅದ್ ಯಾವಳಿಗೆ ಹೋಗ್ಬಿಟ್ಟು ಕಾಲ್ ಚೈನ್ ಕೊಡ್ಸಿದಾನೆ, ಯಾವಳ ಜೊತೆಲಿ 2 ವರ್ಷ ಸುತ್ತಾಡಿದಾನೆ, ಇವಾಗ ಅವಳನ್ನ ಇನ್ನೊಬ್ಬನ ಎತ್ತಾಕೊಂಡು ಹೋಗ್ಬಿಟ್ಟ ಅಂತೇಳಿ ಕಂಪ್ಲೇಂಟ್ ಮಾಡ್ತಿದ್ದಾನೆ ನಿನ್ ಗಂಡ. ನಿನ್ ಪಕ್ಕದಲ್ಲೇ ಕುತ್ಕೊಂಡು ನಗ್ತಾ ಇದೀಯಲ್ಲಮ್ಮ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ ನೀನ್ ಕಾಲ್ ಕೊಡು, ಪಾದ ಕೊಡು, ಲೆಕ್ಕ ಕೊಡು, ಪಾದ ಕೊಡು. ಸರ್ ಆ ಮಟ್ಟಿಗೆ ಇದೀನಿ ಸರ್ ನಾನು, ನಿಯತ್ತಾಗಿ ಸರ್ ನಿಜ ಹೇಳ್ತಾ ಇದೀನಿ. ನಾನು ಇವತ್ತು ಹೆಂಡ್ತಿನ್ ಬಿಟ್ಬಿಟ್ಟು ಇನ್ನೊಬ್ಬಳ ಹತ್ರ ಹೆಂಗೋ ಹೋಗ್ತಿದ್ದೆ? ಎಲ್ಲರೂ ಕಚರಾಗಳೇ. ನಾನ್ ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ, ಅಷ್ಟೇ ವ್ಯತ್ಯಾಸ. ನೀನ್ ಪಟಾಯಿಸ್ಕೊಂಡಿದ್ದು 2 ವರ್ಷದಿಂದ ಪಟಾಯಿಸ್ಕೊಂಡಿದ್ದು ಹುಡುಗಿನ ಪ್ರಭು ಅನ್ನೋನು ಒಂದೇ ದಿವಸದಲ್ಲಿ ಪಟಾಯಿಸ್ಕೊಂಡೆ. ಯಸ್ ಸರ್. ಯಾವನು ತಲೆಕೆಟ್ ನನ್ ಮಗ, ಲೋಪರ್ ಸುಳ ಮಗ, ಅವನೇನ ಸಿಕ್ಕರೆ ಇದೇ ಎಕ್ಕಡ ತೋಡಿದ್ದೀರ ಅವನಿಗೆ. ಸರ್ ನಮಸ್ತೆ. ನಮಸ್ತೆ. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಸವರಾಜ್ ಅಂತ ಸರ್ ನಾನು ಮಾತಾಡ್ತಿರೋದು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಸವರಾಜ್. ಎಸ್ ಸರ್. ಹೇಳಿ ಬಸವರಾಜ್. ಬಟ್ ಅದೇ ನಮ್ಗೆ ಬೇರೆ ಒಂದು ಇದ್ರಲ್ಲಿ ನಾನು ಇರುವಾಗ ಅವ್ರು ಬಂದು ಜಾಯಿನ್ ಆಗಿ, ಬಟ್ ನಮ್ಮನ್ನ ಇವತ್ತು ದೂರ ತಳ್ಳಿ ಅವನು ಸರ್ ಬೇರೆ ಒಂದು ಇದ್ರಲ್ಲಿ ಇದ್ದಾಗ ಅವ್ರು ಬಂದು ಜಾಯಿನ್ ಆಗಿ ನಮ್ಮನ್ನ ದೂರ ತಳ್ಳಿ, ಬೇರೆ ಒಂದಂದ್ರೆ ಯಾವ್ದ್ರಲ್ಲಿ ಇದ್ರಿ, ಯಾರು ಬಂದ್ರು, ಯಾರು ದೂರ ತಳ್ಳಿದ್ರು, ಇದೆಲ್ಲ ಏನು ಬೇಡವಾ? ಓಕೆ ಸರ್. ಅದೇ ಸರ್, ಜಸ್ಟ್ ಏನ್ ಹೇಳ್ಬೇಕನ್ನೋದು ಫಸ್ಟ್ ಟೈಮ್ ಅಲ್ವಾ, ಮಾತಾಡಕ್ ಆಗ್ತಾ ಇಲ್ಲ ಸರ್. ಹಂಗಾಗಿ ಏನಿಲ್ಲ, ಅದೇ ಮಾಮೂಲಿ ಒಂದು ಲವ್ ಮಾಡ್ತಾ ಇದ್ದೆ. ಬಟ್ ಅವನ್ ಜೊತೆಗೆ ಫ್ರೆಂಡ್, ಅವ್ನ್ ಬೇರೆ ಯಾರಲ್ಲ. ಆಮೇಲೆ ಏನಾಯ್ತು ಅಂತಂದ್ರೆ, ಒಂದು ದಿನ ಜಸ್ಟ್ ಮನೆಗೆ ನಾನ್ ಕರ್ಕೊಂಡ್ ಹೋದೆ, ಇಬ್ರು ಅವ್ರ ಮನೆಗೆ ಜೊತೆಲಿ. ಅಂದ್ರೆ ಬೇರೆ ಒಂದು ವರ್ಕ್ ಇತ್ತು. ಬೇರೆ ವರ್ಕ್ ಅಂದ್ರೆ ಅವ್ರ ಗಂಡಗೆ ಒಂದು ಯಾವ್ದೋ ಒಂದು ಲೆಟರ್ ಬರ್ದ್ಬಿಟ್ಟು ಅದನ್ನ ಪೋಸ್ಟ್ ಆಫೀಸ್ ಕೊಡ್ಬೇಕು. ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ ಬಸವರಾಜ್. ಸರ್ ಓಕೆ ಅಂದ್ರೆ, ಬಟ್ ಓನ್ಲಿ ಟಾಪಿಕ್ ಮಾತ್ರ ಹೇಳ್ಬೇಕಾ ಸರ್? ಏನ್ ನಡೀತು, ಏನ್ ವಿಚಾರ, ಏನಂತ ಫುಲ್ ಏನಿಲ್ಲ. ಅದೇ ಈಗ ಅವ್ನ್ ನನ್ ಜೊತೆಲ್ಲೇ ಇದ್ದು, ಬಟ್ ಈಗ ಅವ್ನ್ ಮತ್ತೆ ನನ್ನ ಇಗ್ನೋರ್ ಮಾಡ್ತಾ ಇದ್ದಾನೆ ಸರ್, ಅಷ್ಟೇ, ಬೇರೆ ಏನಿಲ್ಲ. ಯಾರು? ಪ್ರಭು ಅಂತ ಹೇಳ್ಬಿಟ್ಟು. ಯಾರವನು ಪ್ರಭು? ಅದೇ ಫ್ರೆಂಡ್, ಅವ್ನ್ ಬೇರೆ ಯಾರಿಲ್ಲ ಸರ್. ಸರಿ, ಏನ್ ವಿಚಾರ ಇದು? ಸಮಸ್ಯೆ ಸರ್, ಅಂದ್ರೆ ಲವ್ ಫೇಲ್ ಅವ್ರು. ಯಾರ್ದು ಲವ್ ಫೇಲಿಯರ್? ನಮ್ದು ಸರ್. ಅಯ್ಯ, ಮ್ಯಾಟ್ರ್ ಹೇಳಿ ಅಣ್ಣ ಬಸವರಾಜನ ಕರೆಕ್ಟ್ ಆಗಿ. ನೀವು ಒಂದು ಹುಡುಗಿನ ಲವ್ ಮಾಡ್ತಿದ್ರಿ? ಹೌದು. ಸರಿ, ಎಷ್ಟು ವರ್ಷ ಲವ್ ಮಾಡಿದ್ರಿ? ಆಲ್ರೆಡಿ 2 ವರ್ಷ ಸರ್. 2 ವರ್ಷ ಆಯ್ತು. ಎಸ್ ಸರ್. ಹೆಂಗ್ ಲವ್ ಮಾಡಿದ್ರಿ? ಬಟ್ ಅದೇ ನಾರ್ಮಲ್ ಆಗಿ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಬಟ್ ನಾವ್ ಯಾವ್ದು ಇದುವರೆಗೂ ಟಚ್ ಅಪ್ ಇಲ್ಲ, ಅವ್ರ ಜೊತೆಲಿ ಮಾಡಿಲ್ಲ. ಈ ಟಿಂಕರಿಂಗ್, ಟಚ್ ಅಪ್ ಎಲ್ಲ ಏನಿಲ್ಲ? ಯಾವ್ದಿಲ್ಲ ಸರ್. ಸರಿ ಆಯ್ತು. ಎಲ್ಲಿ ಪರಿಚಯ ಆದ್ರು? ಬಟ್ ಅದೇ ಹಿಂಗೆ ಒಂದು ನಾನ್ ಸೋಷಿಯಲ್ ವರ್ಕರ್ ಆಕ್ಚುಲಿ ಸರ್, ಹೇಳ್ಬೇಕಂದ್ರೆ. ಸರಿ, ಹೆಂಗ್ ಪರಿಚಯ ಆದ್ರು? ಹಿಂಗೆ ಅಂದ್ರೆ ಹೆಂಗೆ? ಅವರು ಮಗ ಬಂದು ಡಿಸಬಿಲಿಟಿ, ನಾವು ಡಿಸಬಿಲಿಟಿ. ಸೊ ಅಲ್ಲಿ ಒಂದು ನಮ್ದು ಪರಿಚಯ ಆಯ್ತು. ಹಾಗಾಗಿ ಮತ್ತೆ ಅದ್ ಹಂಗೆ ಕಂಟಿನ್ಯೂ ಬಂತು. ಕಂಟಿನ್ಯೂ ಆದ್ಮೇಲೆ ಬಟ್ ನನಗೂ ಒಂಚೂರು ಅವ್ರದ್ದು ಸಿಂಪ್ಟಮ್ಸ್ ಅವೆಲ್ಲ ನನ್ಗೆ ಗೊತ್ತಾಗ್ಲಿಲ್ಲ. ಸೊ ಆಗ್ಲಾರ್ದಾಗೆ ಆಮೇಲೆ ಹಿಂದಗಡೆ ಲಾಸ್ಟ್ ಒಂದು ಮೂಮೆಂಟ್ ಅಲ್ಲಿ ಜಸ್ಟ್ ಇನ್ನೇನು ನಾವು ಒಂದಾಗ್ಬೇಕನ್ನೋ ಒಂದು ಇದು ಉದ್ದೇಶದಲ್ಲಿ ಸೇರಿಸಿ ಮತ್ತೆ ಕಂಪ್ಲೇಂಟ್ ಎಲ್ಲ ಕೊಟ್ಟ ಸರ್. ನನ್ಗೆ ಸ್ಟೇಷನ್ ಗಂಟ ಕರ್ಕೊಂಡು ಹೋದ ಸರ್. ಅದೇ ಈ ತರ ಪ್ರಭು ಅಂತ ಹೇಳ್ಬಿಟ್ಟು ಅವನು ಈಗ ಡೈರೆಕ್ಟ್ ಆಗಿ ಅವನು ಒಂದೇ ದಿನದಲ್ಲಿ ಜಸ್ಟ್ ಮೀಟ್ ಮಾಡಿದ್ಮೇಲೆ ಅದು ಹೆಂಗ್ ಪಟಾಯಿಸಿದ ಅಂತ ಗೊತ್ತಿಲ್ಲ. ಓಕೆ ಆದ್ರೂ ಆಗ್ಲಿ ಅಂತಾನೆ ಹೇಳಿಬಿಟ್ಟಿದೀನಿ. ಮತ್ತೆ ಆದ್ರೂ ಮತ್ತೆ ನನ್ಗೆ ಬ್ಯಾಕ್ ಸೈಡ್ ಇಂದ ಕಂಪ್ಲೇಂಟ್ ಎಲ್ಲ ಮಾಡ್ದ. ಆಮೇಲೆ ನಾನು ಒಂಚೂರು
ಹಂಗೆ ಮಾತುಕತೆಲಿ ಇದ್ ಮಾಡ್ಕೊಂಡು ನೀನ್ ಪಟಾಯಿಸ್ಕೊಂಡಿದ್ದು 2 ವರ್ಷದಿಂದ ಪಟಾಯಿಸ್ಕೊಂಡಿದ್ದು ಹುಡುಗಿನ ಹಾ. ಪ್ರಭು ಅನ್ನೋನು ಒಂದೇ ದಿವಸದಲ್ಲಿ ಪಟಾಯಿಸ್ಕೊಂಡ. ಪಟಾಯಿಸ್ಕೊಂಡೆ. ಎಸ್ ಸರ್, ಇದು ಮ್ಯಾಟ್ರು. ಮ್ಯಾಟ್ರು. ಈಗ ಇವಳು 2 ವರ್ಷದಿಂದ ನಿನ್ ಜೊತೆಲಿ ಇದ್ದು ಇವಾಗ ಅವ್ರ ಜೊತೆಲಿ ಹೋಗಿದಾರ. ರೈಟ್. ಹೋಗಿದ್ದಾಳೆ. ಎಸ್ ಸರ್, ಎಷ್ಟು ಮ್ಯಾಟ್ರು. ಅಷ್ಟೇ ಸರ್. ಈ ಹುಡುಗಿಗೆ ಮದ್ವೆ ಆಗಿದ್ಯಾ? ಮದುವೆ ಆಗಿ ಆಲ್ರೆಡಿ 2 ಜನ ಮಕ್ಕಳನ್ನು ಇದಾರೆ ಸರ್. ಹುಡುಗಿಗೆ? ಹೌದು ಸರ್. ನಿನಗೆ? ನನಗೂ 4 ಜನ ಇದಾರೆ ಸರ್. ಮತ್ತೆ ಶಾಟಾ ತರಿಯಾಕ್ ಲವ್ ಮಾಡ್ತೀರಾ ಎಲ್ಲಾರು ನೀವು? ಹೆಂಡತಿನ ಲವ್ ಮಾಡಕ್ ಬಿಟ್ಬಿಟ್ಟು ಬೇರೆಯವ್ರ ಹೆಂಡತಿ ಜೊತೆ ಸೇರ್ಕೊಂಡಿರೋದೇ ಜೀವನನ? ಏನ್ ಬದುಕು ಬಸವರಾಜ್ ಇದೆಲ್ಲ ನಿನ್? ಓಕೆ ಸರ್. ಇನ್ನೊಬ್ರ ಹೆಂಡತಿ ಯಾಕ್ ಬೇಕು? ನಿನ್ನ ಹೆಂಡತಿಗೆ ಅದೇ ಪ್ರೀತಿ ಕೊಡುವಲ್ಲ. ಅಲ್ಲ ಆಯ್ತು, ಬಟ್ ಒಂದಿನ ಅಂದ್ಮೇಲೆ ಹೇಳಕ್ ಆಗಲ್ವಲ್ಲ ಸರ್, ಯಾರ್ಯಾರ ಜೊತೆಲಿ ಹೆಂಗ್ ಹುಟ್ಟುತ್ತೆ ಏನಂತ. ಏನು ಆಲ್ರೆಡಿ ಅದೇ ಏನ್ ಹುಟ್ಟುತ್ತೆ ಯಾರ್ಯಾರ ಜೊತೆಲಿ? ಪ್ರೀತಿ ಸರ್. ಪ್ರೀತಿನಾ? ಮಕ್ಳು ಕೂಡ ಹುಟ್ಟುತ್ತೆ ಯಾರ್ಯಾರ ಜೊತೆಲೋ. ಮಾಡ್ಬಾರ್ದು ಮಾಡಿದ್ರೆ ಬರ್ಬಾರ್ದು ಬರುತ್ತಂತಾರಲ್ಲ. ಬಟ್ ಅಂದ್ರೆ ತಪ್ಪು ಸರ್. ತಪ್ಪಲ್ವಾ ಅದು? ತಪ್ಪು ಸರ್, ಅದನ್ನ ಹೇಳ್ತಾ ಇದೀನಲ್ಲ ನಾನು, ತಪ್ಪಂತ ಒಪ್ಕೋತಾ ಇದ್ನಲ್ಲ. ಇದೇ ಪ್ರೀತಿ ನಿನ್ ಹೆಂಡತಿ ಕೊಡ್ಬೋದ? ಸರಿ ಆಯ್ತು, 2 ವರ್ಷದಿಂದ ಈ ಹುಡುಗಿಗೆ ಏನೇನೆಲ್ಲ ಮಾಡ್ದೆ ನೀನು? ಏನು ಮಾಡಿಲ್ಲ ಸರ್. ಅಲ್ಲ ನಿಜ, ಇಲ್ಲ ನಿಜ ಹೇಳ್ತಾ ಇದೀನಲ್ಲ ಸರ್. ಗಿಫ್ಟ್ ಕೊಡೋದು ಮತ್ತೊಂದು ಮಗದೊಂದು ಅದೆಲ್ಲ ಕೊಟ್ಟಿದ್ದೀನಿ, ಅದೆಲ್ಲ ಓಕೆ ಡನ್. ಎಷ್ಟ್ ಕೊಟ್ಟೆ? ಬಟ್ ಒಂದ್ ಸಲ ಸರ್ ಒಂದ್ ಸಲ ಚೈನ್ ಕೊಡಿಸಿದೀನಿ ಸರ್, ಕಾಲ್ ಚೈನ್. ಕಾಲ್ ಚೈನು? ಎಸ್ ಸರ್. ಅದಾದ್ಮೇಲೆ ಆಯ್ತು ಸರ್, ಮತ್ತೆ ಏನಿಲ್ಲ. ಮತ್ತೆ ಅವ್ರು ನನಗೆ ಒಂದ್ ಜೊತೆ ಒಂದ್ ಬಟ್ಟೆ ಕೊಟ್ರು. ಅದೇ ಕಾಲ್ ಚೈನ್ ತಗೊಂಡೋಗ್ಬಿಟ್ಟು ನಿಮ್ಮ ಹೆಂಡತಿ ಕೊಟ್ಟಿದ್ರೆ ನಿಮ್ಮ ಹೆಂಡತಿ ಕೊಟ್ಟಿದ್ದೀನಿ ಸರ್, ಆಲ್ರೆಡಿ ಮೇಂಟೈನ್ ಮಾಡಿದೀನಿ. ಬಟ್ ಒಂದೇನಂದ್ರೆ ನನ್ಗೆ ಆಗಿರೋದ್ ನೋವು ಅದೊಂದೇ ಸರ್. ಬಟ್ ಅಷ್ಟು ಚೆನ್ನಾಗಿ ಇದ್ ಮಾಡ್ದೆ. ನಾನು 1 ವರ್ಷದಿಂದ ತುಂಬಾ ಪೈನ್ ಅಲ್ಲಿ ಇದೀನಿ. ಅವನು ನನ್ಗೆ ಈ ತರ ಮಾಡ್ದ. ಬಟ್ ಈಗ ಅವ್ನು ಏನ್ ಮಾಡೋದೋ ಗೊತ್ತಿಲ್ಲ ಸರ್. ಈಗ ಏನ್ ಮಾಡ್ಬೇಕು ನಾನು? ಅದೇ ಅವನಿಗೆ ಹಿಡಿದ್ಬಿಟ್ಟು, ಬಟ್ ಅವ್ನ್ ದೊಡ್ಡ ಲೋಫರ್ ಅವ್ನು. ಹಂಗೆ ಯಾಕಂತ ಕೇಳಿ ನನ್ ಜೊತೆಲೆ ಇದ್ದು ಎಲ್ಲಾ ಮಾಡಿ ಎಲ್ಲಾ ನೋಡಿ, ನನ್ ಬ್ಯಾಕ್ ಗ್ರೌಂಡ್ ಎಲ್ಲಾ ಗೊತ್ತಿತ್ತು ಅವನಿಗೆ ಆಲ್ರೆಡಿ. ಬಟ್ ಅವ್ನ್ ದೊಡ್ಡ ಚಿಲ್ಲರ್ ಅವ್ನು. ಅವ್ನ್ ಚಿಲ್ಲರ್. ಅವ್ನ ಈಗ ನೀನ್ ಮಾತಾಡ್ತಾ ಇರೋದೆಲ್ಲ ನಿನ್ ಹೆಂಡತಿ ಕೇಳಿಸ್ಕೊಂಡ್ರೆ ನಿನ್ ಪೊರ್ಕೆ ತಗೊಂಡ್ ಹೊಡಿಯಲ್ವಾ ನಿನ್ ಹೆಂಡತಿ? ಜೊತೆಲೆ ಇದೀನಿ ಸರ್ ಆಲ್ರೆಡಿ. ಪಕ್ಕದಲ್ಲೇ ಇದಾರಾ? ಇದಾಳೆ, ಕೊಡ್ತೀನಿ ಮಾತಾಡಿ. ಕೊಡು. ಇದೆಂತ ಹೆಂಡತಿಯಪ್ಪ? ಕೊಡು ಸರ್, ಅದಕ್ಕೆ ರಿಯಲ್ ಸ್ಟೋರಿ. ನಾನು ಆಕ್ಚುಲಿ ರಿಯಲ್ ಆಗೇ ಮಾತಾಡ್ತಾ ಇದೀನಿ ಸರ್. ಕೊಡು ನಿನ್ ಹೆಂಡತಿಗೆ. ಮಾತಾಡಮ್ಮ, ಮಾತಾಡು, ಜಸ್ಟ್ ಮಾತಾಡು, ಒಂದ್ 2 ನಿಮಿಷ. ಹಲೋ, ಏನಮ್ಮ ನಿನ್ ಹೆಸರು? ನಮ್ಮ ಹೆಸರು ನಿಂಗಮ್ಮ ಅಂತೇಳಿ. ನಿಂಗಮ್ಮ, ನಿನ್ ಪಾದಕ್ಕೊಂದ್ ದೊಡ್ಡ ನಮಸ್ಕಾರಮ್ಮ. ಯಾಕ್ ಸರ್ ಹಂಗ ಹೇಳ್ತಾ ಇದ್ದೀರಾ? ಸರ್ ಸರ್ ಇನ್ನೊಂದೇನ್ ಗೊತ್ತಾ, ಅದ್ ಯಾವಳಿಗೆ ಹೋಗ್ಬಿಟ್ಟು ಕಾಲ್ ಚೈನ್ ಕೊಡ್ಸಿದಾನೆ, ಯಾವಳ ಜೊತೆಲಿ 2 ವರ್ಷ ಸುತ್ತಾಡಿದಾನೆ, ಇವಾಗ ಅವಳನ್ನ ಇನ್ನೊಬ್ಬನ ಎತ್ತಾಕೊಂಡು ಹೋಗ್ಬಿಟ್ಟ ಅಂತೇಳಿ ಕಂಪ್ಲೇಂಟ್ ಮಾಡ್ತಿದ್ದಾನೆ ನಿನ್ ಗಂಡ. ನಿನ್ ಪಕ್ಕದಲ್ಲೇ ಕುತ್ಕೊಂಡು ನಗ್ತಾ ಇದೀಯಲ್ಲಮ್ಮ. ಸರ್ ಆ ಮಟ್ಟಿಗೆ ಇದೀನಿ ಸರ್ ನಾನು, ನಿಯತ್ತಾಗಿ ಸರ್, ನಿಜ ಹೇಳ್ತಾ ಇದೀನಿ. ನಾನು ಇವತ್ತು ಹೆಂಡ್ತಿನ್ ಬಿಟ್ಬಿಟ್ಟು ಇನ್ನೊಬ್ಬಳ ಹತ್ರ ಹೆಂಗೋ ಹೋಗ್ತಿದ್ದೆ. ಅದಕ್ಕೆ ಸರ್ ಮುಟ್ಟಿಲ್ಲ ನೋಡಿ. ಅದೇ ಬಟ್ ಇದು ಸತ್ಯ ಅಂತ ಅನ್ಕೊಳ್ತೀನಿ. ನಿಜ ಹೇಳ್ಬೇಕಂತಂದ್ರೆ ಇದು ಸತ್ಯ. ಯಾಕಂತ ಕೇಳಿ, ಬಟ್ ನೋಡಿ ನಾನು ಅವಳನ್ನ ಇದ್ ಮಾಡಿ, ಬಟ್ ನಾನು ಆರಿ ಹೋದ್ರುನು ಬಟ್ ನಾನು ನೋಡಿ ಅಲ್ಲಿ ಕನೆಕ್ಟ್ ಆಗ್ಬಿಟ್ಟಿಲ್ಲ. ನಿಜ ಹೇಳ್ಬೇಕಂದ್ರೆ ಇಲ್ಲ ಅವಳ ಬ್ಲೆಸ್ಸಿಂಗ್ ಇರ್ಬೋದು, ಇಲ್ಲ ಅಥವಾ ನನ್ ಬ್ಲೆಸ್ಸಿಂಗ್ ಗೊತ್ತಿಲ್ಲ ಸರ್. ಬಟ್ ನನ್ಗೊಂದ್ ಸಖತ್ ಪೇನ್ ಆಗಿದೆ ಸರ್. ನೀನ್ ಹೆಂಡತಿ ಕಾಲಿಗೆ ಬಿದ್ದು ಕ್ಷಮೆ. ಅದೇ ನಾನು ಇವಾಗ ಅದೇ ಮಾಡ್ತಾ ಇದ್ದೀನಿ ಸರ್. ನಿಜ ಹೇಳ್ಬೇಕಂದ್ರೆ ಅದೇ ಮಾಡ್ತಾ ಇದೀನಿ 1 ವರ್ಷದಿಂದ. ಬೇಕಾದ್ರೆ ಕೇಳಿ ಅವಳ ಜೊತೆಲಿ, ಕೇಳಿ ಅವಳು ನಾನು ಎಷ್ಟು ಹಚ್ಚಿದೀನಿ, ಎಷ್ಟು ಫೀಲ್ ಆಗಿದ್ದೀನಿ. ಲಿಂಗಮ್ಮ, ಹಾ ಹೇಳಿ ಸರ್. ನಿಮ್ಮಂತವ್ರದೆಲ್ಲ ಶಿವನ್ ಲಿಂಗದ ಪಕ್ಕದಲ್ಲಿ ಇಡ್ಬೇಕು. ಯಾಕೆ ಸರ್ ಹಂಗ ಹೇಳ್ತಾ ಇದ್ದೀರಾ? ಅಯ್ಯೋ, ಎಂತ ಹೆಂಡತಿಯಮ್ಮ. ಇಂತ ಹೆಂಡತಿ ಅಲ್ಲ ನಮ್ಗೆ ಅಂತ ಅಲ್ಲ, ಇಂತ ಹೆಂಡತಿ ಎಲ್ಲಾ ಗಂಡಂದಿರ್ಗೂ ಸಿಕ್ಬಿಟ್ರೆ ಎಷ್ಟ್ ನೆಮ್ಮದಿಯಾಗಿರ್ತಾರಮ್ಮ ಅವ್ರು. ನಿಜ ಸರ್, ನಿಜ ಸರ್, 100% ಸರ್. ಹಂಗಲ್ಲ ಸರ್, ನನಗ್ ಗೊತ್ತಿರ್ಲಿಲ್ಲ. ಆಮೇಲೆ ಇವ್ರು ಒಂದ್ ದಿವ್ಸ ಅಳ್ತಾ ಇದ್ರು, ಹಂಗೆ ಕುತ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇದ್ರು. ನಾವೆಷ್ಟು ಕರೆದ್ರು ಬರ್ತಾ ಇರ್ಲಿಲ್ಲ. ಅದಕ್ಕೆ ನಾನ್ ಏನ್ ಮಾಡ್ದೆ, ಒಂದಿನ ನನ್ಗೆ ಯಾಕೋ ಮಲ್ಕೊಂಡಿದ್ದೆ. ಇವ್ರು ಮಲ್ಕೊಂಡಿದ್ರು, ನಾನು ಮಲ್ಕೊಂಡಿದ್ದೆ. ಇವ್ರು ಚಾಟ್ ಮಾಡ್ತಾ ಇದ್ರು ಅದ್ರಲ್ಲಿ. ನಗ್ತಾ ಇರೋದ್ ನೋಡ ಫ್ರೆಂಡ್. ಇಲ್ಲ ಸರ್, ನಿಜಾಗ ನನಗ್ ಗೊತ್ತಿಲ್ಲ, ಯಾವ ವಿಷಯನೂ ಗೊತ್ತಿಲ್ಲ. ಒಂದ್ ದಿವ್ಸ ಏನ್ ಮಾಡಿದ್ರು, ಚಾಟ್ ಮಾಡ್ತಾ ಇದ್ರು. ಅವಳೇನೋ ಜಾತ್ರೆಗೆ ಹೋಗಿದ್ಲಂತೆ. ಇವ್ರು ಜಾತ್ರೆಗೆ ಹೋಗಾಗ ಅವಳು ಇದು ಚಾಟ್ ಮಾಡವ್ರೆ. ಚಾಟ್ ಮಾಡಿದಾಗ ನನ್ಗೇನಾಯ್ತು, ಮಲ್ಕೊಂಡಿದ್ದೆ ನಾನು. ಮಲ್ಕೊಂಡವಳು ಎದ್ಬಿಟ್ಟು ಏನೋ ಮುತ್ತು ತಗೋ, ಅವಳೇನಂದ್ಲು ನನ್ನ ಹತ್ರ ಕಾಸಿಲ್ಲ ಅಂದ್ಲು. ಅದಕ್ಕೆ ಇವ್ರೇನಂದ್ರು, ನಾನು ಹಾಕ್ತೀನಿ ತಗೋ, ಜಾತ್ರೆಗೆ ಹೋಗಿ ಏನ್ ತಗೊಂಡಿದ್ರಿ ಅಂತ ಕೇಳ್ದ. ಅವಾಗ ನನಗ್ ಗೊತ್ತಾಗಿರೋದು ಸರ್, ನಿಜ ಹೇಳ್ಬೇಕಾದ್ರೆ. ಮೇನ್ ಪಾಯಿಂಟ್ ಮಾತ್ರ ಎಡಿಟ್ ಮಾಡಿ ಸರ್ ಪ್ಲೀಸ್. ಇಲ್ಲ ಸರ್, ನಿಜ ಇದು ನಾನು ಹೇಳ್ತಾ ಇರೋದು ನಿಜ. ಇಲ್ಲ, ನಾನು ಇದನ್ನು ಹಾಕ್ತೀನಿ. ಲಿಂಗಮ್ಮ,
ಹಾ ಹೇಳಿ ಸರ್. ಆಗದಾಗ್ಲಿ ಬಡ್ಡೆ ಇದ್ದನ್ಗೆ ಅವಳನ್ನು ಕರ್ಸಿ ಮದ್ವೆ ಮಾಡಿಸ್ಬಿಡೋಗ್ಲಿ. ನೀನೇ ಬೇಡ ಸರ್, ಇಲ್ಲ ಸರ್, ಇನ್ನೊಂದ್ ಏನ್ ಗೊತ್ತಾ ನನ್ಗೆ, ಬಟ್ ಅವಳು ಮತ್ತೆ ಫೇಸ್ಬುಕ್ ಅಲ್ಲಿ ಬಂದು 2 times ನಾನು ಇದ್ ಮಾಡಿದೆ ಸರ್, ಫ್ರೆಂಡ್ ಆಗಿರೋಣ ಬಾ ಅಂದ್ರು. ನಾನ್ ಮುಗಿದೋಯ್ತು ಅಷ್ಟೇ, ಮುಗೀತು. ಲೈಫ್ ಅಲ್ಲಿ ಒಂದೇ ಸಲ ಸರ್, ಪದೇ ಪದೇ ಆಗಲ್ಲ. ಈಗ ಮನುಷ್ಯ ಸತ್ರ ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ರು ನೋಡ್ತಾರೆ, ಮನ್ಸ್ ಸತ್ರ ಯಾರು ನೋಡಕ್ ಆಗಲ್ಲ ಸರ್. ಬಸವರಾಜ್ ಸರ್, ಎಷ್ಟ್ ಜನ ಮಕ್ಳು ನಿನ್ಗೆ? 4 ಜನ ಸರ್. ನಿನ್ ಜನ್ಮಕ್ ಬೆಂಕಿ ಹಾಕ ಹೋಗ. 4 ಜನ ಮಕ್ಕಳನ್ನ ಇಟ್ಕೊಂಡು ಇಂತ ದೇವರಂತ ಹೆಂಡತಿನ ಇಟ್ಕೊಂಡು, ಮುದ್ದಾದ ಹೆಂಡತಿ ಅಂದ್ರೆ ಮುದ್ದಾದ ಮನ್ಸಿರೋ ಹೆಂಡತಿನ ಇಟ್ಕೊಂಡು ಇನ್ನೊಬ್ಳ ಹತ್ರ ಹೋಗಕ್ ಅದ್ ಹೆಂಗ್ ಮನ್ಸ್ ಬರುತ್ತೆ? ಅವಳ ಹತ್ರ ಸುತ್ತಾಡಕ್ ಹೆಂಗ್ ಮನ್ಸ್ ಬರುತ್ತೋ? ಈಗ ಏನ್ ಇವಾಗ ಮಾಡಿದೀನಿ ಸರ್, ತಪ್ಪಾಗಿದೆ, ಬಟ್ ಹೇಳ್ತಾ ಇದೀನಲ್ಲ, ಬಟ್ ಅಷ್ಟು ಪೇನ್ ಆಗಿದೆ ಸರ್. ಬೇರೆ ಅದಕ್ಕೋಸ್ಕರ ಒಂಚೂರು ನಾನು ಬೇರೆ ಸಜೆಷನ್ ಸಿಗುತ್ತಾ ಅಂತ ನಾನು ಕಾಲ್ ಮಾಡಿದ್ದೀನಿ ಸರ್. ಏನ್ ಬೇಕಪ್ಪ ನಿನ್ಗೆ? ಆಯ್ತು, ಏನಿಲ್ಲ ಸರ್, ಅವನಿಗೆ ಬಟ್ ಏನಂದ್ರೆ ಸತ್ಯ ಅರ್ಥ ಆಗ್ಬೇಕು ಅವ್ರಿಗೆ ಅಷ್ಟೇ, ಬೇರೆ ಏನಿಲ್ಲ. ನನ್ ನಂಬರ್ ಹೇಳು, ಕಾನ್ಫರೆನ್ಸ್ ಕಾಲ್ ತಗೊಂಡ ಅವನಿಗೆ. ಯಾರು ಸರ್? ಅವಳ ನಂಬರ್ ಹೇಳು. ಅವಳ ನಂಬರ್ ಬೇಡ, ಅವಳಿಗೆ ಬಿಟ್ಟಾಕ್ಬಿಡೋಣ. ಯಾಕಂತ ಕೇಳಿ, ಅವಳಿಗೆ ಅವಶ್ಯಕತೆ ಇತ್ತು, ಅವಳ ಜೊತೆಲಿ ಕನೆಕ್ಟ್ ಆಗಿದ್ದಾಳೆ. ಮತ್ತೆ ಇನ್ನೊಂದು ಅವ್ರ ಮನೆ ದ್ರೋಹ ಮಾಡಿದಾನೆ. ಇವನ್ ನಂಬಿಕೆ ದ್ರೋಹ ಮಾಡಿ. ಯಾಕಂತ ಕೇಳಿ, ಇವನ್ ನಾನು ಎಲ್ಲ ಹೇಳ್ಕೊಂಡಿದ್ದೀನಿ ಸರ್, ಇವನ್ ಈ ಬೋಳಿ ಮಗನ ಹತ್ರ. ಕಾನ್ಫರೆನ್ಸ್ ಕಾಲ್ ಹಾಕೋಣ, ಹೇಳ ನಂಬರ್. ಪ್ರಭು ಅನ್ನೊಂದು. ಅವ್ನ್ ಇಲ್ಲ ಅಂತಾನೆ ಸರ್, ಕಂಪ್ಲೇಂಟ್ ಎಲ್ಲ ಮಾಡಿದಾನೆ. ಇವಾಗಾದ್ರೂ ಇಲ್ಲ ಅಂತಾನೆ ಅವನು. ಸರ್, ನಂಬರ್ ಡಿಲೇಟ್ ಆಗಿದೆ. ಏನ್ ಮಾಡೋಣ ಸರ್? ಬಟ್ ತೋರಿಸ್ತೀನಿ ಸರ್, ಅವ್ನು ಇಲ್ಲೇ ಇರೋ ಹೊಸರೋಡಲ್ಲೇ ಇದ್ದಾನೆ, ಹಂಗೆ ಬೇರೆ ಇಲ್ಲಿಲ್ಲ. ಅವ್ನ್ ಫೋಟೋ ಇದೆಯಾ? ಫೋಟೋನು ಇಲ್ಲ ಸರ್, ತೆಗಿಬೇಕು ಎಲ್ಲ. ಅದೇ ಹೇಳಿದ್ನಲ್ಲ ಸರ್, 1 ವರ್ಷ ಆಯ್ತು ಅವ್ನ ಸಾಹಸನೆ ಬೇಡ ಅಂತ ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ ಸರ್. ಸರಿ, ಅವ್ನ್ ಫೋಟೋ ಸಿಕ್ಕಿದ್ಮೇಲೆ ಹೇಳು ನನ್ಗೆ. 4 ಜನ ಮಕ್ಳಲ್ಲ, ಹೆಣ್ಮಕ್ಳು ಎಷ್ಟ್ ಜನ, ಗಂಡ್ಮಕ್ಳು ಎಷ್ಟ್ ಜನ? 2 ಹೆಣ್ಮಕ್ಳು 2 ಗಂಡ್ಮಕ್ಳು ಸರ್ ನನ್ಗೆ. ಅದೇ ಇದೆ ಸರ್, ಇದು ಪರಪ್ಪನಗರ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಟ್ಟಿದ್ದೀನಿ ಸರ್. ಪ್ಲೀಸ್, ಏನಂತ ಡೇಟ್ ಇಟ್ಟಿದ್ದೀನಿ. ಇದು ಕಂಪ್ಲೇಂಟ್ ಕೊಟ್ಟ ಬೋಳಿ ಮಗ ನನ್ ಮೇಲೆ. ನಾವ್ ಏನೇ ಮಾಡಿಲ್ಲ, ನಾವ್ ಯಾವ್ದು ಇಲ್ಲ ಅಂತೇಳಿ ಆ ಡೇಟ್ ಸಮೇತ ಅದು ಹೆಬ್ಬೆಟ್ಟಲ್ಲಿ ಸಿಗ್ನೇಚರ್ ಮಾಡಿ ತಮ್ಮ ಹಿಂಗ್ ಇಟ್ಕೊಂಡಿರೋದು ಇದೆ ಸರ್ ಆಲ್ರೆಡಿ. ಇರ್ಲಿ, ಬಿಟ್ಟಾಕು. ನಾನ್ ಹೇಳೋದು, ಈಗ ಅವನಿಗೊಂದಿನ ಕ್ಲಾಸ್ ತಗೋಬೇಕಾದ್ರೆ ತಗೊಳ್ಳೋಣ. ತಗೋಬೇಕು ಸರ್, ಪ್ಲೀಸ್. ಯಾಕಂತ ಕೇಳಿ, ನನ್ ಕಣ್ಣೆದ್ರೆ ಸರ್ ಎಷ್ಟು ಜನ ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡ್ಯವನ ಸರ್ ಮಗ ಅವ್ನು. ಮತ್ ನಾನ್ ಬೈಬಾರ್ದು, ಸಾರಿ. ಸರಿನಾ ಸರ್? ನೀನ್ ಶ್ರೀರಾಮಚಂದ್ರ ಅಲ್ಲ, ಶ್ರೀರಾಮಚಂದ್ರ ಅಂತ ನಾ ಒಪ್ಕೊಳ್ತಾ ಇದೀನಲ್ಲ ಸರ್. ನಾನು ಓಪನ್ ಟು ಓಪನ್, ನನ್ ಮನ್ಸಲ್ಲಿ ಏನಿಲ್ಲ ಸರ್. ಆಕ್ಚುಲಿ ಆಯ್ತು, ಒಂದ್ ಆಗಿದೆ ತಪ್ಪು. ಈಗ ನಾನ್ ಹೇಳ್ತಾ ಇದೀನಿ ನೋಡಿ, ಅವಳಿಗೂ ಹೇಳಿದೀನಿ. ಈ ಜಗತ್ತಲ್ಲಿ ಎಂತೆಂತವ್ರಿಗೂ ಬುದ್ಧಿ ಕಲ್ಸಿ ಎಂತೆಂತೋ ಕೇಸು ನೋಡ್ಬಿಟ್ಟೆ ನಾನು. ಆಗಿದ್ದೋಳ್ಗೆ ನನ್ ಕಳ್ಸಕ್ ಆಗಿಲ್ಲ. ಏನ್ ಮಾಡೋದು? ನೋಡು, ನಿಮ್ ಹೆಂಡತಿ ಹೆಂಗ್ ನಗ್ನಗ್ತಾ ಇದಾರೆ ಖುಷಿಯಾಗಿ. ಅಷ್ಟು ಇಟ್ಕೊಂಡಿದ್ದೀನಿ ಸರ್, ಆ ನಂಬಿಕೆ ಇಟ್ಕೊಂಡಿದ್ದೀನಿ ಸರ್ ನಾನು ಅವಳ ಹತ್ರ. ನಾವೇನು ಮಾಡಿಲ್ಲ ಅಂದ್ರು ನಮ್ಗೆ ಊರೆಲ್ಲಾ ಡುಂಗುರ ಹೊಡಿತಾರೆ. ನೀವ್ ಇಷ್ಟೆಲ್ಲಾ ಮಾಡಿದ್ರು ನಿಮ್ ಹೆಂಡತಿ ನಿಮ್ಗೆ ಸಪೋರ್ಟ್ ಮಾಡ್ತಾಳೆ ಸರ್, ನಿಜ ಸಪೋರ್ಟ್ ಮಾಡ್ತಾಳೆ ಸರ್. ಅಷ್ಟು ಚೆನ್ನಾಗಿದ್ದೀನಿ ಸರ್. ಸೂಪರ್ ಲೈಫ್, ಬಹಳ ಚೆನ್ನಾಗಿದ್ದೀನಿ ಸರ್. ಬಟ್ ನಾನ್ ಡಿಸಬಲ್ ಹಂಗೆ ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಲಿಂಗಮ್ಮ, ಹೇಳಿ ಸರ್. ಇನ್ಮೇಲಾದ್ರೂ ಹೋಗದೆ ಇರೋ ತರ ನೋಡ್ಕೊ. ಇಲ್ಲ ಸರ್, ಮಾಡಲ್ಲ ಸರ್. ಮನ್ಸು. ಇನ್ನೊಂದ್ಸರಿ ಆದ್ರೆ ಬೇರೆಯವ್ರ ಹತ್ರ ಹೋಗ್ದಿರ ಇಲ್ಲ ಸರ್, ಚಾನ್ಸ್ ಇಲ್ಲ ಸರ್, ಪ್ಲೀಸ್. ಹೇಳಿ ಸರ್, ಹೇಳಿ ಸರ್. ಸರಿ ಅಮ್ಮ, ಚೆನ್ನಾಗಿರಿ ಅಮ್ಮ, ಖುಷಿಯಾಗಿ. ಓಕೆ. ಇಲ್ಲ ಹೇಳಿ, ಏನೋ ಹೇಳ್ತಾ ಇದ್ದೀರಲ್ಲ, ಹೇಳಿ. ಇನ್ಮೇಲಾದ್ರೂ ಇನ್ನೊಬ್ಬಳ ಹತ್ರ ಹೋಗದೆ ಇರೋ ತರ ನೋಡ್ಕೊಳಮ್ಮ ಅಂದೆ. ಅಲ್ಲ ಸರ್, ಹಂಗೆ ಯಾಕೆ ಹೋಗ್ಬಿಡ್ತಾರೆ? ಅದು ಏನೋ ನನಗೂ ಗೊತ್ತಿರ್ಲಿಲ್ಲ, ಅವ್ರಿಗೂ ಗೊತ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ನನಗ್ ಗೊತ್ತಾಗಿದ್ದು ಅವಾಗೇನೆ. ಹೆಣ್ಮಕ್ಳ ಲಕ್ಷಣಮ್ಮ ಇದು, ಹೆಣ್ಮಕ್ಳ ಲಕ್ಷಣ. ನಿಜ ಹೇಳ್ತೀನಿ, ಹೆಂಗಸರು ಅಂದ್ಮೇಲೆ ಹೆಂಗಸರಾಗ್ಲಿ ಗಂಡಸರಾಗ್ಲಿ ತಪ್ಪು ಮಾಡ್ತಾರೆ. ಆ ತಪ್ಪನ್ನ ಕ್ಷಮೆ ಕೊಟ್ಟು ಈ ತರ ಬದುಕಿ ಬಾಳೋದಿದೆಯಲ್ಲ ನಗ್ನಗ್ತಾ, ಸುಂದರವಾದ ಬದುಕಮ್ಮ ನಿಮ್ದು. ಸರಿ ಸರ್. ನನಗೆ ನಾಚಿಕೆ ಬರ್ತದೆ ಸರ್, ನಿಜ ಹೇಳ್ಬೇಕಂದ್ರೆ ಸರ್. ನಾನ್ ಹೇಳ್ಬೇಕಂದ್ರೆ ನಿನ್ ನಾಚಿಕೆ ಬರ್ತಾ ಇದೆ ಅಲ್ಲ, ನಿನ್ ನಾಚಿಕೆ ಮಾನ ಮರ್ಯಾದೆ 3 ಬಿಟ್ಟಿದ್ಮೇಲೆ ಇನ್ನೊಬ್ಬರ ಜೊತೆಲಿ ಹೋಗಿದ್ದು. ನಿಜ ಸರ್, ಯಾವ್ದ್ರೂ ಹೊಡೆದ್ರಲ್ಲೂ ನನ್ ಅಷ್ಟು ಇದಿಲ್ಲ ಸರ್. ನಿಜ, ಅಷ್ಟು ನನಗೆ ಬೇಜಾರಾಯ್ತು ಸರ್. ಪ್ಲೀಸ್. ಖುಷಿ ಆಯ್ತು ನನ್ಗುನು. ಓಕೆ, ಚೆನ್ನಾಗಿರಿ. ಮಕ್ಕಳು ಏನ್ ಓದ್ತಾ ಇದಾರೆ? ಮಗಳು ಸರ್ ಫಸ್ಟ್ ಮಗು ಬಂದ್ಬಿಟ್ಟು ಸೆಕೆಂಡ್ PU ಸರ್. ಆಮೇಲೆ ಇನ್ನೊಂದ್ ಮಗು 9th ಸರ್. ಇನ್ನೊಬ್ನು 8th, ಒಬ್ನು 7th ಸರ್. ನನಗೆ ಸರ್, ನಾನ್ ಪರ್ಸನಲ್ ಆಗಿ ಕೇಳ್ತಾ ಇರೋದು. ಟೆಲಿಕಾಸ್ಟ್ ಮಾಡ್ತೀನಿ, ಓಕೆ, ಬಟ್ ಫ್ಯಾಮಿಲಿ ಫೋಟೋ ಎಲ್ಲ ಹಾಕಲ್ಲ.
ಹಾ. ನನಗೆ ಪರ್ಸನಲ್ ಆಗಿ ನಿಮ್ ಫೋಟೋ ನೋಡ್ಬೇಕನ್ಸ್ತಿದೆ. ಖಂಡಿತ ಸರ್, ನಾನು ಮೀಟ್ ಮಾಡ್ತೀನಿ ಸರ್. ಎಲ್ಲಿ ಮಾಡ್ಬೇಕಂತ ಬನ್ನಿ ಒಂದ್ಸರಿ ಆಫೀಸ್ ಬನ್ನಿ. ಎಲ್ಲಿ ಸರ್, ಎಲ್ಲಿ ಹೇಳಿ ಸರ್ ಪ್ಲೀಸ್, ಬರ್ತೀನಿ ಸರ್. ಒಂದ್ ಫ್ಯಾಮಿಲಿ ಫೋಟೋ ಕಳ್ಸಿ, ನಾನ್ ನೋಡೋಕೆ. ನಾನ್ ಖಂಡಿತ ಟೆಲಿಕಾಸ್ಟ್ ಮಾಡಲ್ಲ, ಖಂಡಿತ ಸರ್. ಮಾತಾಡಿರೋದ್ ಮಾತ್ರ ಟೆಲಿಕಾಸ್ಟ್ ಮಾಡ್ತೀನಿ. ನನ್ಗೆ ಒಳ್ಳೆ ಮಜಾ ಇದೆ ಅದ್ರ. ಹಾ. ಅಷ್ಟೇ. ಓಕೆ, ಇದ್ರೆ ಅವಳ ನಂಬರ್, ಅವಳ ಫೋಟೋ ಕಳ್ಸು, ಅವಳದು ಬೇಕಾದ್ರೆ ಹಾಕಿ ಮಾಡ್ತೀನಿ, ತೊಂದ್ರೆ ಇಲ್ಲ. ಹೌದಾ ಓ ಸರ್? ಇನ್ನೊಂದು, ಬಟ್ ಅವಳದು ಜೀವ ಹಾಳಾಗೋಗುತ್ತದೆ. ಹಾಳಾಗ್ತಂದ್ರೆ ಅವ್ರ ಮಾವ ಖತರ್ನಾಕ್ ಇದ್ದಾನೆ ಸರ್, ಇಮಿಡಿಯೇಟ್ಲಿ ಕಡ್ದಾಕ್ಬಿಡ್ತಾನೆ, ಅಷ್ಟು ಡೇಂಜರಸ್ ಆಗಿದ್ದಾನೆ ಪಾರ್ಟಿ. ಮತ್ತೆ ಬೇಡ ಬಿಡು ಪಾಪ. ಅದಕ್ಕೆ ಬೇಡ, ಬಾಳ ಹಾಳ್ ಮಾಡೋದ್ ಬೇಡ. ಹೆಂಗ ಅವಳು ಖುಷಿ ಆಗಿದ್ದಾಳೆ ಇರ್ಲಿ, ಬಟ್ ಈ ಬೋಳಿ ಮಗನಿ ಒಟ್ಟು ಪಾಠ ಕಲ್ಸ್ಬೇಕು. ಯಾಕಂದ್ರೆ ಇವನ್ ಜೊತೆಲಿ ಇದ್ದು ನಾನು ನೋಡಿದೀನಿ, ಇವ್ನ್ ಚಿಲ್ರೆ ಬುದ್ಧಿ ನಾನೇ ಎಷ್ಟೋ ಸಲ ಹೇಳಿದೀನಿ. ಬಟ್ ಆದ್ರೂ ಸ್ನೇಹಿತನ ಜೊತೆಲಿ ಇದ್ಕೊಂಡು ಓಕೆ, yes sir. ಇಟ್ಕೊಂಡಿದ್ದಾರೆ. ದ್ರೋಹ ಮಾಡ್ದ ನನ್ಗ, ಅದೇ ನಂಬಿಕೆ ದ್ರೋಹ ಮಾಡ್ದ. ನಾನೊಂದು ವಿಶ್ವಾಸ ಇಟ್ಟು ಮಾಡ್ದನಿಲ್ಲ. ಏನ್ ಗೊತ್ತಾ, ಅವ್ನ್ ಮದ್ವೆ ಆಗಿರ್ಲಿ ಏನೇ ಇರ್ಲಿ, ಆಗ್ದಿರ ಇರ್ಲಿ, ಏನೇ ಇರ್ಲಿ, ಅವ್ನ್ ಇಷ್ಟಪಡ್ತಿದ್ದ ಸ್ನೇಹಿತ ಇಷ್ಟಪಡ್ತಿದಾನಂದ್ರೆ ಅಲ್ವಾ, ಇವನು ಸ್ನೇಹಿತನ್ಗೆ ಬೆನ್ನೆಲ್ಬಾಗಿರ್ಬೇಕು ಹೊರತು ಇರ್ಬೇಕು. ಇವನು ಈ ತರ ತಾಯ್ನಾಡಿ ಬಿಚ್ಚೋ ಕೆಲಸ ಮಾಡ್ಬಾರ್ದಾಗಿತ್ತು. ಎಸ್ ಸರ್, ಎಸ್ ಸರ್. ನನ್ಗೆ ಅದೇ ಸರ್, ಅಲ್ಲಿಗೂ ಮಾಡಿ ಮತ್ತೆ ಇನ್ನೊಂದು ಏನ್ ಹೇಳ್ತಾನ ಗೊತ್ತಾ ಸರ್, ಬಟ್ ನಾನ್ ಮಾಡಿಲ್ಲೋ, ಕರ್ಕಂಬ ಅಂತೇಳಿ ನನ್ಗ ಪರಪ್ ನಗರ ಪೊಲೀಸ್ ಸ್ಟೇಷನ್ ಸರ್, ಅದನ್ನು ಕಳಿಸ್ತೀನಿ ನಿಮ್ಗೆ ಎಲ್ಲ ಪರ್ಸನಲ್ ಕಳಿಸ್ತೀನಿ ಸರ್. ನಾನು ನಿಮ್ಗೆ ನಾನ್ ನಿಮ್ಗೆಲ್ಲ ಪರ್ಸನಲ್ ಕಳಿಸ್ತೀನಿ ಸರ್. ಸರಿ, ಕಳ್ಸಿ.